ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆ ಭಾಳ ಸಂತೋಷ ನನಗೆ, ತಾವು ಕೂಡ ನೀವು ನೋಡಿದಿರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು 2 ವರ್ಷ ಆಯಿತು ನನ್ನ ಇಲಾಖೆಯಲ್ಲಿ ನಾನೇನು ಕಾರ್ಯಕ್ರಮವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಒಂದು ಫೋಕಸ್ ಇಟ್ಕೊಂಡಿದ್ವಿ, ಯಾಕೆಂದರೆ ಬದಲಾವಣೆಯನ್ನು ತರಬೇಕಂತ ಹೇಳಿದರೆ ನಮ್ಮಂಥ ಇಲಾಖೆಯಲ್ಲಿ ಈ PWD ರೋಡ್ ಮಾಡಬೇಕಂದ್ರೆ ದುಡ್ಡು ಬರುತ್ತೆ, ಟಾರ್ ಬರುತ್ತೆ, ರೋಡ್ ರೆಡಿ ಆಗಿಬಿಡುತ್ತೆ, ಕಣ್ಣಿಗೆ ಕಂಡು ಬಿಡುತ್ತೆ. ಆದರೆ ನಮ್ಮ ಇಲಾಖೆಯಲ್ಲಿ ಹಂಗೆ ಆಗೋದಿಲ್ಲ. ಇವತ್ತು ಬೀಜ ಬಿತ್ತನೆ ಮಾಡಿ, ಸಸಿ ಹಾಕಿ, ಗೊಬ್ಬರ ಹಾಕಿ, ಪೋಷಣೆ ಮಾಡಿ, ಕೆಲವು ಸತಿ ಬೇಗ ಈಲ್ಡ್ ಕೊಡ್ತದೆ, ಫಸಲು ಬೇಗ ಬರ್ತದೆ. ಕೆಲವು ಸತಿ 7-8 ವರ್ಷ ಆಗುತ್ತೆ ಅಡಿಕೆ ಮರಗಳು, ತೆಂಗಿನ ಮರಗಳೆಲ್ಲ. ಆ ರೀತಿ ಕೆಲವು 2-2 ವರ್ಷಕ್ಕೂ ಬರ್ತವೆ. ಅಲ್ಲಿ ಹೆಚ್ಚು ಕಮ್ಮಿ ನಾನು ಒಂದು ಫೋಕಸ್ ಇಟ್ಕೊಂಡಿದ್ದೆ, ಯಾಕೆಂದರೆ ಮೊಟ್ಟ ಬಾರಿಗೆ ನಾನು ಒಬ್ಬ ಮಂತ್ರಿಯಾಗಿ ಪಕ್ಷ ಅವಕಾಶ ಕೊಟ್ಟಾಗ ಅದು ಭಾಳ ದೇವ್ರ ಕೆಲಸ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಅಂತ ಹೇಳಿದರೆ ಈ ದೇಶವನ್ನು ಏನಾದರೂ ಪ್ರಗತಿಯತ್ತ ತಗೊಂಡು ಹೋಗ್ಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾವುದೇ ಜಾತಿ ಧರ್ಮ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಭಾಷಣ ಮಾಡಿದರೂ ಕೂಡ ಶಿಕ್ಷಣದಿಂದನೇ ಒಂದು ದೇಶ ಪ್ರಗತಿ ಆಗ್ತಾ ಹೋಗ್ತದೆ. ನನ್ನ ಇಲಾಖೆಯಲ್ಲಿ ನನಗೆ ಭಾಳ ಸಂತೋಷ ಇದೆ. 1 ವರ್ಷ ಭಾಳ ಕಷ್ಟ ಇತ್ತು, ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಭಾಳ ದೊಡ್ಡ ಇಲಾಖೆ, ಸುಮಾರು 40% ಇಡೀ ರಾಜ್ಯದ ಇಲಾಖೆಯ ಗಾತ್ರ ಏನಿದೆ. ದುಡ್ಡು ಕೂಡ ಹೆಚ್ಚು ಖರ್ಚು ಮಾಡ್ತೀವಿ, ಮ್ಯಾನ್ ಪವರು ಕೂಡ ಜಾಸ್ತಿ ಇದೆ, ಸಮಸ್ಯೆಗಳನ್ನು ಕೂಡ ಸಾಕಷ್ಟು ಹಿಂದೆಯಿಂದ ಬಂದಿರೋದ್ರಿಂದ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನೀವು ಮಾಡು, ಕಷ್ಟದ ಇಲಾಖೆನ ನೀನು ಚೆನ್ನಾಗಿ ಮಾಡ್ತೀಯ ಅಂಥೇಳಿ ವಿಶ್ವಾಸದ ಮೇಲೆ. ಸೊ 2 ವರ್ಷ ನಾನು 29ಕ್ಕೆ ಅನಿಸುತ್ತೆ, ಮೇ 29ಕ್ಕಲ್ಲ, ನಾನು 2ನೇ ಬ್ಯಾಚಲ್ಲಿ ಪ್ರಮಾಣ ವಚನ ತಗೊಂಡಿದ್ದು. 2 ವರ್ಷ ಕಂಪ್ಲೀಟ್ ಆಯಿತು. ಅದರ ಅವಕಾಶಗಳ ಕೊರತೆ ಯಾವತ್ತೂ ಕೂಡ ಕಾಣಿಸ್ತಾ ಇತ್ತು. ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಬದಲಾವಣೆ ಹೆಂಗಾಗುತ್ತೆ ಅಂದರೆ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಭಾಳ ಹೆಮ್ಮೆ, ನನಗೆ ಖುಷಿ ಆಗುತ್ತೆ. ಇಡೀ ಭಾರತ ದೇಶದಲ್ಲಿ 3 ಎಕ್ಸಾಮ್ ಪಾಲಿಸಿ ಮಾಡಿರೋದು ನಾವು ಒಬ್ಬರೇ. ಅದೇ ಮಕ್ಕಳು ಅದೇ ವರ್ಷ ಅದೇ ಪಾಠ ಪಾಸ್ ಆಗ್ತಾರೆ, ಇಂಪ್ರೂವ್ ಮಾಡ್ಕೊಳ್ತಾರೆ. ಹೋದ ಸತಿ 36,000 ಮಕ್ಕಳು ಇಂಪ್ರೂವ್ ಮಾಡಿಕೊಂಡ್ರು. ಯಾಕೆಂದರೆ ಸೆಕೆಂಡ್ ಇಯರ್ PUCಯಲ್ಲಿ ನೀಟು CET ಬೇರೆ ಬೇರೆ ಹೈಯರ್ ಸ್ಟಡೀಸಿಗೆ ಹೋಗ್ಬೋದು ಅಂತ. ಅದಾದಮೇಲೆ 3rd ಎಕ್ಸಾಮು ಕೂಡ ಈಗ ನಡೀತಾ ಇದೆ ಅವರಿಗೆ. ಯಾಕೆಂದರೆ ಎಗೇನ್ ಲೆಫ್ಟ್ ಓವರ್ ಸೀಟ್ಸ್ ಇರ್ತದೆ. ಅದನ್ನು ಬಡವರಿಗೆ ಅದು ಏನು ಸಿಕ್ಕರನ್ನು ತೊಗೊಳ್ತಾರೆ, ಯಾಕೆಂದರೆ ಅವ್ರಿಗೆ ಸಿಕ್ಕರೆ ಸಾಕಪ್ಪ. ಅವ್ರಿಗೆ ಅವಕಾಶಗಳ ಕೊರತೆ ಕೊಡಲಿಲ್ಲ ಅಂದರೆ ಕ್ವಾಲಿಫೈ ಆದರೂ ಆಗಬೇಕಲ್ಲ. ಮಕ್ಕಳು 35 ತೊಗೊಂಡವ್ರು 50 ತೊಗೊಳ್ಳೋವ್ರಿಗೂ ಆಗಲ್ಲ ಕ್ವಾಲಿಫೈ. ಸೊ 35-40 ತೊಗೊಂಡವ್ರಿಗೆ ಕೂಡ ಇವತ್ತು ಕ್ವಾಲಿಫೈ ಆಗ್ತಕ್ಕಂಥ ವ್ಯವಸ್ಥೆಯನ್ನು, ಯಾವುದೇ ಥರದ ಫೀಸ್ ಇಲ್ಲದೆ ಇಂಪ್ರೂವ್ ಮಾಡೋದಕ್ಕೆ ಫೀಸ್ ಕಟ್ಟಬೇಕು. ಇಂಪ್ರೂವ್ ಮಾಡೋದಕ್ಕೆ ಪಾಸ್ ಆಗದೇ ಇರೋರು ನಾವು ಫೇಲ್ ಅಂತ ಹೇಳಲ್ಲ. ನೀವೆಲ್ಲ ನೋಡಿದ್ರಿ, 2,76,000 ಮಕ್ಕಳು ಪಾಸ್ ಆಗಿರಲಿಲ್ಲ SSLCಯಲ್ಲಿ. ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ, ಮೊನ್ನೆ ಸಾಯಂಕಾಲ. ಭಾಳ ಖುಷಿ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಹೇಳಿದೆ, ವೆರಿ ಗುಡ್ ಮಧು ಅಂದರು. ಏನು ಅಂತ ಹೇಳಿದರೆ 84,000 ಮಕ್ಕಳು, 84,500 ಮಕ್ಕಳು, ಅದೇ ಮಕ್ಕಳು ಏನು ಇನ್ನೂ ಪಾಸಾಗಿರಲಿಲ್ಲ 1 ತಿಂಗಳ ಹಿಂದೆ, ಇವತ್ತು ಸ್ವಂತ ಶಕ್ತಿ ಮೇಲೆ ಇವತ್ತು ಪಾಸ್ ಆಗಿರ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ. ಅವ್ರು 1 ಸಬ್ಜೆಕ್ಟ್ ಇರ್ಬೋದು, 2 ಸಬ್ಜೆಕ್ಟಲ್ಲಿ ಕಳ್ಕೊಂಡಿರ್ತಾರೆ. ಕೆಲವರು ಎಲ್ಲ ಸಬ್ಜೆಕ್ಟಲ್ಲಿ ಹೋದರೂ ಕೂಡ ಅವರು ಪಾಸ್ ಆಗಿದ್ದಾರೆ. ಪ್ಲಸ್ ಹೋದ ವರ್ಷ ಬರೀ ಇಬ್ಬರೇ, ಒಬ್ಬರು ಅಂಕಿತಾ ಅಂಥೇಳಿ ಸರ್ಕಾರಿ ಶಾಲೆಯವರು 625ಕ್ಕೆ 625 ತೊಗೊಂಡ್ರು, ಬಾಗಲಕೋಟೆಯವರು. ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ಬರು ತೊಗೊಂಡ್ರು. ಈ ಸತಿ ಫಸ್ಟಲ್ಲೇ 24 ಜನರು ತೊಗೊಂಡಿದ್ರು, ರಿವ್ಯಾಲ್ಯೂಯೇಷನಲ್ಲಿ 47 ಜನರು ತೊಗೊಂಡ್ರು. ಈಗ ಮೊನ್ನೆ ಎಕ್ಸಾಮಲ್ಲಿ ತೊಗೊಂಡು 4 ಜನರು ಮಕ್ಕಳು ಮತ್ತೆ ಎಕ್ಸಾಮ್ ಕಟ್ಟಿ 625ಕ್ಕೆ 625 ಅಂಕವನ್ನು ತಗೊಂಡು 51 ಮಕ್ಕಳು ಇವತ್ತು ರಾಜ್ಯದಲ್ಲಿ 625ಕ್ಕೆ 625. ಈ 4 ಜನರ ಮಕ್ಕಳೇನು ಒಬ್ಬರು ಸರ್ಕಾರಿ ಶಾಲೆಯಲ್ಲೂ ಕೂಡ ಇದ್ದಾರೆ ಅಂಥೇಳಿ ಭಾಳ ಹೆಮ್ಮೆಯಿಂದ. ಅಂದರೆ ಇದು ಪ್ರಗತಿ.